ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಎ ಬಿ ಬ್ಲಾಗ್. ಸೊ ಇವಾಗ ಏನಕ್ಕೆ ಇಲ್ಲಿ ಗಾಡಿ ಹತ್ರ ನಿಂತಿದ್ದೀವಿ ಅಂತಂದರೆ, ಇದು ತುಂಬ ದಿನಗಳ ನಂತರ ನಾವೆಲ್ಲ ಲಾಂಗ್ ಡ್ರೈವ್ ಹೋಗ್ತಿದ್ದೀವಿ ಗಾಡೀಲಿ. ಮುಂಚೆ ನಾನು ಇಬ್ಬರು ಇರ್ತಿದ್ವಿ, ಡಿಯೋದಲ್ಲಿ ಹೋಗ್ತಿದ್ವಿ. ಈಗ ಇವರಿಬ್ಬರು ಎಕ್ಸ್ಟ್ರಾ, ಈ ಗಾಡಿನೂ ಎಕ್ಸ್ಟ್ರಾ. ಸೊ 4 ಜನ ಮೈಸೂರಿಗೆ ಹೋಗ್ತಿದ್ದೀವಿ ಲಾಂಗ್ ಡ್ರೈವು. ಏನಕ್ಕೆ ಅಂತ ಅಂದರೆ ಲೊಕೇಶನ್ ಹುಡುಕ್ಬೇಕಿತ್ತು, ಮೂವಿಗೆ ಲೊಕೇಶನ್ ಹುಡ್ಕೊಂಡು ಹೋಗ್ತಿದ್ದೀವಿ. ಸೊ ಅದಕ್ಕೋಸ್ಕರ ಹಂಗೆ ನಾವು ಬೇಗ ಆಯಿತು ಊಟ ಮಾಡಿ ಹನುಮಂತ ಬಿರಿಯಾನಿ ತಿಂದು ಅದನ್ನು ತಿನ್ಕೊಂಡು ವೇಣು ಐಫೋನ್ ತಗೊಂಡ ಸರ್. ಏನು ಹೆಮ್ಮೆಯಿಂದ ಹೇಳ್ಕೊತಾನೆ ನೋಡಿ, ಐಫೋನ್ ತಗೊಂಡೆ ನಾನು. ಇದು ವೇಣು ಐಫೋನ್ ಹೊಸದು. ಓಕೆ, ಈಗ ಹೊರಡೋಣ. ಹೊರಡ್ತಾ ಏನು ತಿಳಿಸಿದ್ದೀವಿ ಅಂತಂದರೆ, ಡಿಯೋ ಗಾಡಿದು ಆಯಿಲ್ ಚೇಂಜ್ ಮಾಡಿಸ್ತಾ ಇದ್ದೀವಿ. ತೋರ್ಸ. ಸೊ ವೇಣು ಏನು ಜಾಸ್ತಿ ಮಾತಾಡ್ತಿಲ್ಲ ಅಂತಂದರೆ ಅವ್ರ ಗಂಟ್ಲು ಕೆಟ್ಟೋಗಿದೆ ಪಾಪ, ಅದಕ್ಕೋಸ್ಕರ ಜಾಸ್ತಿ ಮಾತಾಡ್ತಿಲ್ಲ. ಸೊ ಓಕೆ, ಈಗ ಹೊರಡೋಣ. ಅವೆಲ್ಲ ಆದಮೇಲೆ ಹೊರಡ್ತೀವಿ. ಹೊರಡ್ತಾ ಹಂಗೆ ಏನೇನಾಗುತ್ತೆ ಯಶಸ್ಸು ವೀಡಿಯೋ ಮಾಡ್ತಾ ಇರ್ತಾನೆ. ಅವ್ನು ಈ ಸತಿ ಏನಾದ್ರು ವೀಡಿಯೋ ಮಾಡಿಲ್ಲ ಅಂದರೆ ಅವನಿಗೆ ಇಲ್ಲಿ ನಾಳೆ ಬ್ಯಾಂಡೇಜ್ ಹಾಕೊಂಡಿರ್ತಾನೆ. ಸೊ ಅದನ್ನು ಓಕೆ, ಈಗ ನಾವು ರಾಜರಾಜೇಶ್ವರಿ ನಗರದಲ್ಲಿ ಇದ್ದೀವಿ. ಓಕೆ, ಸಿಗ್ನಲ್ ಬಿಟ್ಟು ಹೊರಡಬೇಕು. ಯಶಸ್ಸು ಮಾತಾಡ್ತಾನೆ, ಹಂಗೆ ತೋರ್ಸ್ಕೊಂಡು. ಓಕೆ, ರಾಜರಾಜೇಶ್ವರಿ ಸಿಗ್ನಲ್ ಹತ್ರ ಇದ್ದೀವಿ. ಇಲ್ಲಿಂದ ಮೈಸೂರಿಗೆ ಹೋಗೋಕ್ಕೆ ಏನಿಲ್ಲ ಅಂದ್ರೂ ಹಳೆ ಎಷ್ಟೊತ್ತಾಗ್ಬೋದಣ್ಣ ಮೈಸೂರಿಗೆ ಹೋಗಿ? ಇಲ್ಲಿಂದ 1.5 hour ಅಥವಾ 2 hours ಮ್ಯಾಕ್ಸಿಮಮ್. ಟಿಫನ್ ಮಾಡಕ್ಕೆ ನಿಂತ್ಕೊಂಡ್ವಿ. ಎಲ್ಲಿ ಬಂದ್ವಿ ಅಂದರೆ ಬಿಡ್ದಿಲಿ ತಿನ್ನೋಣ ಅಂತ ಬಂದ್ವಿ. ಬಟರ್ ಒಂದಕ್ಕೆ ಬಟರ್ ಬೇಡ ಬಂತೆ ಸರ್. ಬ್ರೋ ವಡೆ ಹಾಕಿ, ಒಂದಕ್ಕೆ ವಡೆ ಬೇಡ. ಓಕೆ, ಈಗ ಬೆಣ್ಣೆ ಇಡ್ಲಿ ತಿನ್ನೋಣ ಅಂತ ನಿಂತಿದ್ದೀವಿ. ಇಡ್ಲಿ ತಿನ್ಕೊಂಡು ಈಗ ಮೈಸೂರಿಗೆ ಹೋಗಿದ್ದೀವಿ. ಟೇಸ್ಟು ಸಕ್ಕತ್ ಬಿಸಿ. ಓಕೆ, ಇವಾಗ ನಾವು ಮೈಸೂರು ರೀಚ್ ಆದ್ವಿ. ಸೊ ಇಲ್ಲಿ ಪೆಟ್ರೋಲ್ ಹಾಕಿಸ್ಬೇಕು. ಪೆಟ್ರೋಲನ್ನ ಹುಡುಕ್ತಿದ್ದೀವಿ. ಓಕೆ, ನಾವು ಯೂಶಲಿ ಮೈಸೂರಿಗೆ ಬಂದ ತಕ್ಷಣ ಫಸ್ಟ್ ತಿನ್ನೋದು ಬೇಲ್ಪುರಿ ಎಲ್ಲ ಆ ಸ್ಪಾಟಿಗೆ ಬಂದಿದ್ದೀವಿ. ಅರಮನೆ ಪಕ್ಕನೇ, ಅರಮನೆ ಎದುರುಗಡೆ ಆ್ಯಕ್ಚುಲಿ. ಇದೆ ಅರಮನೆ ಈ ಕಡೆ. ಓಕೆ, ಈಗ ಇಲ್ಲಿ ಚಾಟ್ಸು ನಾವೆಲ್ಲ ತಿನ್ನೋದು. ಅಮ್ಮ ಅವ್ರು ಬಂದರೆ ಮಾತ್ರ ಇಲ್ಲಿ ಚಾಟ್ಸ್ ಎಲ್ಲ ತಿನ್ನೋದು. ಇಲ್ಲಿ ನಾವು ಮೈಸೂರಿಗೆ ಬಂದಾಗೆಲ್ಲ ನಿಮ್ಗೆ ತೋರಿಸ್ತಿರ್ತೀವಿ. ಅದೇ ರೋಡಲ್ಲೇ ಇದ್ದೀವಿ. ಇವಾಗ ನಾವು ಏನಕ್ಕೆ ಬಂದು ನಿಂತಿರೋದು ಅಂತಂದರೆ, ವೇವಾಡ್ ಫಲೂಡ ಬಾದಾಮ್ ಮಿಲ್ಕ್ ಶೇಕ್ ಕುಡಿಯೋಣ ಅಂತ ಬಂದಿದ್ದೀವಿ.
ಹೆಂಗಿದೆ ಬ್ರೋ? ಮೈಸೂರಲ್ಲಿ ಇದು ಫೇಮಸ್. ಬೆಂಗಳೂರಲ್ಲಿ ಸಿಗುತ್ತೆ, ಬಟ್ ಇಷ್ಟು ಚೆನ್ನಾಗಿರಲ್ಲ ಬೆಂಗಳೂರಲ್ಲೆಲ್ಲ. ಓಕೆ, ಇದೆಲ್ಲ ಬೇಡ ಮಾತಾಡ್ತೀನಿ. ಮೈಸೂರಿಗೆ ಬಂದಿದ್ವಿ, ಅಲ್ಲಿ ಫಲೂಡ ತಿಂದ್ವಿ, ಜ್ಯೂಸ್ ಕುಡಿದ್ವಿ. ಮತ್ತೆ ಅಷ್ಟರಲ್ಲಿ ನಾವು ಗಾಡಿ ಹತ್ತಬೇಕು ಅನ್ನೋಷ್ಟರಲ್ಲಿ ನಿಮ್ಗೆ ತೋರಿಸ್ತೀನಿ ನೋಡಿ. ಒಬ್ಬರು ಪಾಪ ಅವರು ಊಟ ತಕ್ಕೊಡಿ ಅಂತ ಬಂದರು ನಮ್ಮ ಹತ್ರ. ಪಾಪ ಅವ್ರು ಒಂದು ದಿವಸ ಏನೋ ಆಗಿತ್ತೇನೋ ಊಟ ಮಾಡಿ ಅವರು. ನೋಡೋಣ ಅವ್ರು ಇವಾಗ ವೇಣುವಣ್ಣ ಮತ್ತು ಅರ್ಜುನ್ ಊಟ ತೊಗೊಳಕ್ಕೆ ಬಂದಿದ್ದಾರೆ. ಮಕ್ಕಳಿದಾರಂತೆ ಪಾಪ ಅವ್ರಿಬ್ರಿಗೆ, ಇಬ್ಬರು ಮಕ್ಕಳಿದಾರಂತೆ ಅವ್ರಿಗೆ. ಊಟ ಮಾಡಿಲ್ವಂತೆ ಅವ್ರು ಬೆಳಿಗ್ಗೆಯಿಂದ. ಸೊ ಊಟ ತೊಗೊತಾ ಇದ್ದೀವಿ. ಪಾಪ ಅವ್ರ ಕಾಲೆಲ್ಲ ಏಟಾಗಿದೆ, ಪಾಪ ವಯಸ್ಸಾಗಿದೆ, ತುಂಬ ಏಜ್ ಪರ್ಸನ್ನು. ನೋಡಿ, ಯಾರನ್ನ ಈ ಥರ ಏಜ್ ಪರ್ಸನ್ಸ್ ಊಟ ಕೇಳಿದ್ರೆ ದಯವಿಟ್ಟು ತಕ್ಕೊಡಿ. ನಮ್ಮ ವೇಣುವಣ್ಣ ಅರ್ಜುನ್ರ ಮನಸ್ಸು ತುಂಬ ದೊಡ್ಡದು. ಯಾವತ್ತೂ ಆಗಲಿ ಯಾವಾಗಲೂ ಅಷ್ಟೇ, ಇದು ಫಾರ್ ದಿ ಫಸ್ಟ್ ಟೈಮ್ ಅಲ್ಲ ಆ್ಯಕ್ಚುಲಿ, ಇದು ಮೋರ್ ದೆನ್ 4th ಸತಿ ಅನಿಸುತ್ತೆ ನಮ್ಮ ಹತ್ರನೇ ಈ ಥರ ಇನ್ಸಿಡೆಂಟ್ ಆಗ್ತಿರೋದು. ಬೆಂಗಳೂರಲ್ಲೂ ಆಗಿತ್ತು, ಇದೇ ಥರ ಮಾಡಿದ್ರಿ. ಇವಾಗ ಇಡ್ಲಿ ತೊಗೊತಾ ಇದ್ದಾರೆ ಮೇ ಬಿ. ಹಾಂ, ಪಾಪ ನೋಡಿದ್ರ ಎಷ್ಟು ಕಷ್ಟ ಅಂತ ಮನುಷ್ಯಂಗೆ. ಒಂದೊತ್ತು ಊಟ ಸಿಗಲಿಲ್ಲ ಅಂದರೆ. ಹನುಮಂತ ಪಲಾವ್ಗೆ ಬಂದ್ವಿ ತಿನ್ನೋಣ ಅಂತ. ಇಲ್ಲಿ ಫುಲ್ಲು ರಶ್ಶು, ವೈಟಿಂಗ್ ಲಿಸ್ಟಲ್ಲಿದ್ದೀವಿ. ಎಲ್ಲ ತಿಂತವ್ರೆ ಅವರು. ಎಲ್ಲರಿಗೂ ಖಾಲಿ ಆಗಿದೆ. ಆಮೇಲೆ ನಾವು ತಿಂತೀವಿ. ಇಲ್ಲೊಬ್ಬ ವೇಸ್ಟ್ ಮಾಡಿ ಒಬ್ಬ ವೇಸ್ಟ್ ನಾನು ಮಟನ್ ತಿನ್ನಲ್ಲ, ಅದಕ್ಕೆ ವೇಸ್ಟ್ ಮಾಡಿ. ಬಟ್ ನಾನು ವೇಸ್ಟ್ ಮಾಡಿದ್ದೆ. ಓಕೆ ಓಕೆ, ಚಿಕನ್ ನೋಡಬೇಕು, ಕೇಳಬೇಕು ಚಿಕನ್ ಇದೆ ಅಂತ. ಇಲ್ಲ ಅಂದರೆ ಮಟನ್ ಆ್ಯಸ್ ಯೂಶುವಲ್ ಮಟನ್ ಪಲಾವು, ಹನುಮಂತ ಮಟನ್ ಪಲಾವು ಎಕ್ಸ್ಟ್ರಾರ್ಡಿನರಿ. ಮಟನ್ ಹೆಂಗೆ ಬೆಂದೈತೆ ಅಂದರೆ ನೋಡ್ತಾ ಇದ್ರೆ ಫುಲ್ ಟೆಂಪ್ಟ್ ಆಗುತ್ತೆ. ಇವನೊಬ್ಬ ಚಿಕನ್ ಬಿರಿಯಾನಿ, ಚಿಕನ್ ಪಲಾವ್ ತಿಂತಾವ್ ಇವನು. ಫ್ಯಾಂಟಾಸ್ಟಿಕ್. ಸೊ ಓಕೆ, ಇವಾಗ ಎಲ್ಲರೂ ತಿನ್ಬಿಟ್ಟಾದ್ಮೇಲೆ ಸಿಗೋಣ. ವೇಣುವಣ್ಣ ಇವಾಗ ಏನು ಹೇಳ್ತಾರಂದರೆ, ಇವಾಗ ಫಸ್ಟು ನಾನು ಬ್ಯಾಟಿಂಗ್ ಮಾಡೋಕ್ಕೆ ಕಾಯ್ತಾ ಇದ್ದೀನಿ ಅಂತ ಹೇಳ್ತಾರೆ. ಓಕೆ, ಇವಾಗ ಸ್ವಲ್ಪ ಗಂಟ್ಲು ಓಕೆ ಆಯಿತು ನಂದು. ಬಿರಿಯಾನಿ ತಿಂದಿದ್ದೆ ಬಿಸಿ, ಅವ್ನ ಗಂಟ್ಲು ಸರಿ ಹೋಗ್ತೈತೆ. ಓಕೆ, ಇವಾಗ ಹೊರಡ್ತಾ ಇದ್ದೀವಿ. ಮನೆಗೂ ಬಿರಿಯಾನಿ ತೊಗೊಂಡಿದ್ದೀವಿ. ಇನ್ನು ಇವಾಗ ಮೈಸೂರು ಬಂದಿದ್ದು ಏನಾದರೂ ನಾವು 3 ಗಂಟೆಗೆ ಬಿಟ್ಟಿದ್ದಲ್ಲಿ ಬಂದಿದ್ದೆ. ನಾವು 6 ಗಂಟೆ ಆಗಿತ್ತು. ಆ್ಯಕ್ಚುಲಿ ಲೊಕೇಶನ್ ನೋಡ್ಕೊಂಡು ಹಂಗಂಗೆ ಮೈಸೂರಿಗೆ ಬಂದ್ಬಿಟ್ಟು. ಓಕೆ, ಇವಾಗ ಹೊರಡ್ತೀವಿ. ಹೊರಟ್ಮೇಲೆ ಇನ್ನೇನು ಸಿಗೋದಿಲ್ಲ ಮನೇಲಿ, ಇಲ್ಲಿಗೆ ಎಂಡ್ ಮಾಡ್ತೀವಿ. ಇಲ್ಲ, ಹೋಗ್ಬಿಟ್ಟು ಮನೇಲಿ ನೆಕ್ಸ್ಟ್ ರೀಚ್ ಆದಮೇಲೆ ಮಾಡ್ತೀವಿ. ಸೊ ಅಲ್ಲಿವರೆಗೂ ನಿಮ್ಮೆಲ್ಲರಿಗೂ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಿದ್ದೀವಿ. ಈ ಬ್ಲಾಗ್ ನಿಮ್ಮೆಲ್ಲರಿಗೂ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತಾ, ಇಷ್ಟ ಆಗಿದ್ರೆ ನಿಮ್ಮೆಲ್ಲರಿಗೂ ಏನು ಮಾಡಬೇಕು ಅಂತ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೂ ಮರೀದೆ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಇಷ್ಟು ಹೇಳ್ತಾ ಮೈಸೂರನ್ನ ಬಿಡ್ತಾ ಇದ್ದೀನಿ.